ಕನ್ನಡದಿಂದ ಇವತ್ತು ಬೆಳಗಾವಿ ನಮಗೆ ಬೇಕು ಅಂತಕ್ಕಂಥದ್ದೆಲ್ಲ ನೀಡೋ ಟ್ರೇಲರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಭೂವಿಜ್ಞಾನಿ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಕರ್ನಾಟಕದ ಗಡಿ ನಕ್ಷೆಯನ್ನು, ಕರ್ನಾಟಕದ ವಿಸ್ತೀರ್ಣವನ್ನು ಮತ್ತು ಬೆಳಗಾವಿಯಿಂದ ಸಾಂಗ್ಲಿ ಬೆಟ್ಟವರೆಗೆ 160 ಕಿಲೋಮೀಟರ್ ಕಬ್ಜಾ ಮಾಡಿರ್ತಕ್ಕಂಥ ಮರಾಠಿಗರು ಇವತ್ತು ಆ ಮರಾಠಿ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥ ಅದು ನಿಲುವೇನಿದೆ ಅದು ಖಂಡನೆ. ಮತ್ತು ಜಾನ್ ಕಿಟೆಲ್ ಅಂತಕ್ಕಂಥ ಆ ಒಬ್ಬ ಅಥರ್ ಅವರು ಕನ್ನಡದ ಬಗ್ಗೆ, ಕನ್ನಡದ ಒಂದು ಡಿಕ್ಷನರಿ ಬಗ್ಗೆ, ಕನ್ನಡದ ಬಗ್ಗೆ ಮತ್ತು ಕನ್ನಡ ಅಭಿಮಾನ ಹುಟ್ಟಬೇಕಾದ್ರೆ ಮತ್ತು 10 ಇದೇನಿದೆ ಎಲ್ಲವೂ ನಾವು ನೋಡಿದ್ರೆ ಇವತ್ತು ಭಾಳ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಇವತ್ತು ನಾವು ಒತ್ತಾಯಪೂರ್ವಕವಾಗಿ ನಾವು ಬಂದದನ್ನು ಮಾಡ್ತಾ ಇಲ್ಲ. ಮತ್ತು ಇದು ಆತ್ಮಾವಲೋಕನ 108 ಬೇಡಿಕೆಗಳು ಈಡೇರಬೇಕು. ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕನ್ನಡಿಗರಿಗೆ ಸಿಕ್ಕೋದಿಲ್ಲ, ಪೋಸ್ಟ್ ಇಲಾಖೆ ಇರ್ತಕ್ಕಂಥದ್ದಿಲ್ಲ, ಆದಾಯದಾಗಿಲ್ಲ, ನದಿ ಆಗಿರ್ಬೋದು, ಕಾವೇರಿ, ಕೃಷ್ಣೆ, ಈಗ ಹಲವಾರು ಇಲಾಖೆಗಳಲ್ಲಿ ಇವತ್ತು ಕಾದಿರತಕ್ಕಂಥ ಹುದ್ದೆಗಳನ್ನು ಕನ್ನಡಿಗರಿಗೆ ಕೊಡಬೇಕು. ಇಲ್ಲಿನ ರೈತರಿಗೆ ಗಡಿ ಭಾಗದಲ್ಲಿ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ರೈತರು, ಅವರಿಗೂ ನ್ಯಾಯ ಸಿಗಬೇಕು. ಅವರಿಗೆ ಉಚಿತ ರಸಗೊಬ್ಬರ, ಕೃಷಿ ಕೂಲಿ ಕಾರ್ಮಿಕರಿಗೆ ಪರಿಹಾರ ಇತ್ಯಾದಿ 108 ಬೇಡಿಕೆಗಳು ಅತಿ ಶೀಘ್ರದಲ್ಲೇ ಈಡೇರಬೇಕು ಅಂತಕ್ಕಂಥ ಒಂದು ಅವಾಜ್ಯ ಮೂಲಕ ಇವತ್ತು ರಾಜ್ಯ ಶಿವರಾಮೇಗೌಡರ ನೇತೃತ್ವದ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕ ಮತ್ತು ಇವತ್ತು ಜಿಲ್ಲಾ ಘಟಕ ಸಂಪೂರ್ಣವಾದಂಥ ಇವತ್ತು ಬೆಂಬಲವನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮ ಆತ್ಮಾವಲೋಕನ ನಾವು ಮಾಡಿಕೊಂಡು ಇವತ್ತು ಈ ಬೆಂಬಲ ಸಂಪೂರ್ಣವಾದ ಬೆಂಬಲ, ಈ ಕನ್ನಡಿಗರ ಬೆಂಬಲ. ಅದಕ್ಕಾಗಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಚಳವಳಿಗಾರಿದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ. ಈ ಕನ್ನಡನ ಉಳಿಸ್ಬೇಕು ಅಂತ ನಾವೆಲ್ಲರೂ ಬೆಳೆದಾಡ್ತೀವಿ. ಅದರೊಳಗೆ ನಮಗೆ ಇವರು ಮಹಾರಾಷ್ಟ್ರದವರು ನಮಗೆ ಇಲ್ಲದೊಂದು ನಮಗೆ ಕಿಡಿ ಹಾಕ್ಲಿಕ್ಕತ್ತಾರೆ, ನಮ್ಮೊಳಗೆ ಬೆಂಕಿ ಹಚ್ಚಲಿಕ್ಕತ್ತಾರೆ. ನಮಗೆ ಅವರು ಹೋರಾಡಲಿಕ್ಕೆ ಒಂದು ದಾರಿ ಮಾಡಿಕೊಡ್ಲಿಕ್ಕತ್ತಾರೆ. ಈಗ ನಮ್ಮ KSRTC ಬಸ್ನವರು ನಮ್ಮ ಕಂಡಕ್ಟರ್ಗೆ ಅವರು ಯಾವ ರೀತಿ ಅವಮಾನ ಮಾಡಿದರು ಅಂದರೆ ಅದು ನಮಗೆ ಹೇಳಲಿಕ್ಕಾಗೋದಿಲ್ಲ. ಪಾಪ ಅವರಿಗೆ ಬಣ್ಣ ಮುಚ್ಚಿ ಅವ್ರ ಬಾಯಿಲೆ ಅವರು ಮರಾಠಿನೇ ಮಾತಾಡಬೇಕಂತ ದೌರ್ಜನ್ಯ ಮಾಡಿದ್ರು. ಅದರ ವಿರುದ್ಧ ನಾನು ಹೋರಾಡ್ತೀನಿ, ಅದರ ವಿರುದ್ಧ ನಾನು ಮಾತಾಡ್ತೀನಿ. ಇವತ್ತು ಈಗಾಗಲೇ ಸಾಕಷ್ಟು ನಮ್ಮ ಮನೆಯವ್ರು ಮಾತಾಡಿದ್ರು, ನಮ್ಮ ಸರ್ ಮಾತಾಡಿದ್ರು, ನಮ್ಮ ಕನ್ನಡಿಗರಿಗೆ ಎಷ್ಟು ಅನ್ಯಾಯ ಆಗಲಿಕ್ಕೆ ಗೊತ್ತಾ ಅನ್ನೋದ್ರ ಬಗ್ಗೆ ಇವತ್ತೊಂದು ಇದನ್ನು ಹೋರಾಟ ಕೈಗೊಂಡಿದ್ದು. ಯಾಕಂದರೆ ನಾವೆಲ್ಲರೂ ಸ್ವತಂತ್ರವಾಗಿ ನಿಂದಿರಬೇಕು ಗೊತ್ತಾ, ಎಲ್ಲರೂ ನಿಂದಿರಬೇಕು ಗೊತ್ತಾ. ನಾವು ಕನ್ನಡಿಗರಾಗಿ ನಾವು ಇದಕ್ಕಾಗಿ ನಾವು ಹೋರಾಡೋದು ನಮ್ಮ ರಾಜ್ಯ ಕರ್ತವ್ಯ ಅದ. ಇದನ್ನು ನಾವು ಒಪ್ಪುವುದಿಲ್ಲ. ಅವ್ರು ಬೆಳಗಾವಿ ಬೇಡಲಿಕ್ಕೆ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೂ ತಾಯಿ ತನ್ನ ಮಗುನ ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ಇದು ದೌರ್ಜನ್ಯ ನಿಲ್ಲಬೇಕು. ಅಲ್ಲಿರುವಂಥ ರಾಜಕೀಯದೊಳಗೆ ಮಾಡಬಾರ್ದು. ಕನ್ನಡಕ್ಕಾಗಿ ಏನು ಅನ್ಯಾಯ ಆಗಲಿಕ್ಕದ ರಾಜಕೀಯ ನಡೀಬಾರ್ದು. ಕನ್ನಡವನ್ನು ಉಳಿಸಲಿಕ್ಕೆ, ನಮ್ಮ ಕನ್ನಡ ನಾಡನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಕೈ ಕೊಡಿಸ್ಬೇಕು. ಎಲ್ಲರೂ ಕೈ ಕೊಡಿಸಿ ಒತ್ತು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಇದಕ್ಕೆ ನಾವೆಲ್ಲ ಬೆಂಬಲ ನೀಡಬೇಕು ಅಂತ ಹೇಳಿ ಕಾನೂನು ಪೂರ್ಣಗರಿಗೆ ಅಯ್ಯಯ್ಯೋ 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 ಸರ್ಕಾರ ಅಂತ ಸರ್ಕಾರ, ಕಾನೂನು ಅಂತ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು. ಪೂರ್ಣಗರಿಗೆ 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 ಪೂರ್ಣಗರಿಗೆ